ನಮಸ್ಕಾರ ಸ್ನೇಹಿತರೆ. ಮೊದಲ 6 ಅಧ್ಯಾಯಗಳಲ್ಲಿ ಕೃಷ್ಣನು ಒಬ್ಬ ವ್ಯಕ್ತಿಯು ಭೌತಿಕ ಕ್ಷೇತ್ರದಿಂದ ಪರಿಪೂರ್ಣತೆಯ ಎತ್ತರಕ್ಕೆ ಏರಲು ಬೇಕಾದ ಎಲ್ಲಾ ಜ್ಞಾನವನ್ನು ನೀಡಿದ್ದಾನೆ. ಈ ಅಧ್ಯಾಯದಲ್ಲಿ ಭಗವಾನ್ ತಮ್ಮ ದಿವ್ಯ ಸ್ವರೂಪವನ್ನು ಮತ್ತು ಸೃಷ್ಟಿಯ ರಹಸ್ಯವನ್ನು ವಿವರಿಸುತ್ತಾನೆ. ಪರಮಾತ್ಮನ ಉನ್ನತ ಸ್ಥಿತಿಯನ್ನು ವಿವರಿಸುತ್ತಾ ಕೃಷ್ಣ ಹೇಳುತ್ತಾನೆ, ಅವರು ಈ ಜಗತ್ತಿನ ಮೂಲವಾಗಿದ್ದು ಎಲ್ಲವೂ ಅವನಲ್ಲಿಯೇ ಅಡಗಿದೆ. ಅವರು ಜೀವನದ ಮೂಲವಾಗಿದ್ದು ಎಲ್ಲ ಭೌತಿಕ ಮತ್ತು ಆಧ್ಯಾತ್ಮಿಕ ಗುಣಗಳಿಗೆ ಮೂಲವಾಗಿದ್ದಾನೆ. ಕೃಷ್ಣ ಅವರ ದಿವ್ಯ ಮಾಯೆಯನ್ನು ಮೀರಿದವರು ಮಾತ್ರ ಅವರನ್ನು ನಿಜವಾಗಿಯೂ ಅರಿಯಬಹುದು ಎಂದು ಹೇಳುತ್ತಾನೆ. ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚಗಳ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳುವ ಜ್ಞಾನವನ್ನು ನೀಡುತ್ತಾನೆ. ಅವರು ತಮ್ಮ ದಿವ್ಯ ಶಕ್ತಿಯಿಂದ ಈ ವಿಶ್ವವು ಸೃಷ್ಟಿಯಾಗಿದೆ ಮತ್ತು ಅವರೇ ಸೃಷ್ಟಿಯ ಸ್ಥೂಲ ಮತ್ತು ನಿಮಿತ್ತ ಕಾರಣಗಳು ಎಂದು ವಿವರಿಸುತ್ತಾನೆ. ಸಾವಿರಾರು ಜನರಲ್ಲಿ ಕೆಲವು ಮಾತ್ರ ಸಂಪೂರ್ಣತೆಯ ಹುಡುಕಾಟದಲ್ಲಿದ್ದಾರೆ ಮತ್ತು ಹುಡುಕಾಟ ನಡೆಸುವವರಲ್ಲಿ ಕೆಲವು ಮಾತ್ರ ಅವನನ್ನು ಅರಿತಿದ್ದಾರೆ. ಕೆಲವರು ಮಾತ್ರ ಅಂತಿಮ ಸತ್ಯವನ್ನು ನಿಜವಾಗಿ ಅರಿಯುತ್ತಾರೆ. ಕೃಷ್ಣನು ಅರ್ಜುನನಿಗೆ ಮನಸ್ಸನ್ನು ತನ್ನಲ್ಲಿ ನೆಲೆಸಿಡಲು, ತನಗೆ ಶರಣಾಗಿ ಭಕ್ತಿಯೋಗದಲ್ಲಿ ತೊಡಗಲು ಮತ್ತು ತನ್ನ ದಿವ್ಯ ಮಾಯೆಯನ್ನು ಮೀರಿ ತನ್ನನ್ನು ನಿಜವಾಗಿ ಅರಿಯಲು ಪ್ರೇರೇಪಿಸುತ್ತಾನೆ. ಭೌತಿಕ ಮತ್ತು ಆತ್ಮೀಯ ಎರಡನ್ನೂ ಒಳಗೊಂಡಂತೆ ನೀಡುವ ಭರವಸೆಯನ್ನು ನೀಡುತ್ತಾನೆ. ಇದು ಅರ್ಜುನನನ್ನು ತನ್ನನ್ನು ಸಂಪೂರ್ಣವಾಗಿ ಸಂದೇಹವಿಲ್ಲದೆ ಅರಿಯುವಂತೆ ಮಾಡುತ್ತದೆ. ಕೃಷ್ಣನು ತನ್ನ 8 ವಿಧದ ಭೌತಿಕ ಶಕ್ತಿಗಳನ್ನು ವಿವರಿಸುತ್ತಾನೆ. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಇವು ಭೌತಿಕ ಪ್ರಪಂಚವನ್ನು ರಚಿಸುತ್ತವೆ. ಜ್ಞಾನ ಎಂದರೆ ಗ್ರಂಥಗಳ ಅಧ್ಯಯನದ ಮೂಲಕ ಪಡೆದ ಜ್ಞಾನ. ಇದು ಪರಜ್ಞಾನ, ಆತ್ಮ ಸ್ವರೂಪದ ಬಗ್ಗೆ ಮತ್ತು ಅಪರಜ್ಞಾನ, ಭೌತಿಕ ಜಗತ್ತಿನ ಬಗ್ಗೆ ಎಂದು 2 ವಿಧಗಳಾಗಿರುತ್ತದೆ. ವಿಜ್ಞಾನ ಎಂದರೆ ಅನುಭವದ ಮೂಲಕ ಬರುವ ನ್ಯಾಯಸಮ್ಮತವಾದ ತಿಳುವಳಿಕೆ. ಈ ಅಧ್ಯಾಯದಲ್ಲಿ ಕೃಷ್ಣನು ಜಗತ್ತಿನ ಸ್ವರೂಪವನ್ನು ವಿವರಿಸುತ್ತಾನೆ. ಅದನ್ನು 2 ಶಾಶ್ವತ ತತ್ವಗಳಾಗಿ ವಿಭಾಗಿಸುತ್ತಾನೆ: ಪ್ರಕೃತಿ ಮತ್ತು ಪುರುಷ. ಪ್ರಕೃತಿಯು ಭೌತಿಕ ಜಗತ್ತು ನಿರಂತರವಾಗಿ ಬದಲಾಗುತ್ತದೆ. ಇದು ಸೃಷ್ಟಿ, ಸ್ಥಿತಿ ಮತ್ತು ಲಯದ ಚಕ್ರದ ಒಳಗೆ ಕಾರ್ಯನಿರ್ವಹಿಸುತ್ತದೆ. ಪುರುಷನು ಶಾಶ್ವತವಾದ ಆತ್ಮ, ನಿಷ್ಕ್ರಿಯ ಸಾಕ್ಷಿಯಾಗಿರುತ್ತಾನೆ. ಪ್ರಕೃತಿಯು 3 ಗುಣಗಳನ್ನು ಹೊಂದಿದೆ: ಸಾತ್ವಿಕ, ರಾಜಸಿಕ ಮತ್ತು ತಮಸ. ಈ ಗುಣಗಳು ನಮ್ಮ ಮನಸ್ಸು ಮತ್ತು ಬುದ್ಧಿಯ ಮೇಲೆ ಪ್ರಭಾವ ಬೀರುತ್ತವೆ, ನಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ಕ್ರಿಯೆಗಳನ್ನು ನಿರ್ದೇಶಿಸುತ್ತವೆ. ಯಾವ ಗುಣವು ಪ್ರಾಬಲ್ಯ ಹೊಂದಿದೆಯೋ ಅದು ನಮ್ಮ ವ್ಯಕ್ತಿತ್ವ ಮತ್ತು ಜೀವನದ ಆಯ್ಕೆಗಳನ್ನು ರೂಪಿಸುತ್ತದೆ. ಈ ಉಪದೇಶಗಳು ಸಾಧಕನಿಗೆ ಆತ್ಮ, ಬ್ರಹ್ಮಾಂಡ ಮತ್ತು ಪರಮ ಸತ್ಯವಾದ ಕೃಷ್ಣನ ಆಳವಾದ ಅರಿವಿಗೆ ಮಾರ್ಗದರ್ಶನ ಮಾಡಲು ಇರುತ್ತವೆ. ಹೀಗಾಗಿ ನಾವು ಕಂಡಂತೆ ಭಗವದ್ಗೀತೆಯ ಈ ಅಧ್ಯಾಯವು ನಮಗೆ ಜ್ಞಾನದ ಮಹತ್ವವನ್ನು ಮತ್ತು ಅದರ ಅನುಷ್ಠಾನದ ಮೂಲಕ ನಾವು ಹೇಗೆ ಆತ್ಮಜ್ಞಾನವನ್ನು ಪಡೆಯಬಹುದು ಎಂಬುದನ್ನು ತೋರಿಸುತ್ತದೆ. ಧನ್ಯವಾದಗಳು.